ಬಸವ ತೆರಳಿ 5-6 ಮಾಸಗಳು ಉರುಳಿದವು. ನಾಗಮ್ಮನಿಗೆ ಬಸವನದೇ ಯೋಚನೆ. ಪರುಷಮಣಿಯಂತಿದ್ದವ ಅನುಪಸ್ಥಿತಿಯು ಶೂನ್ಯತೆಯ ಸಾಕಾರವಾಗಿತ್ತು. ಬಸವನೆಂದು ಹಿಂದಿರುಗಿ ಬಂದಾನೆಂದು ಎಲ್ಲರೂ ಕಾಯುತ್ತಿದ್ದರು. ನಾಗವ್ವೆಯ ದುಃಖವಂತೂ ಹೇಳತೀರದಂತಿತ್ತು. ಎಲ್ಲರೂ ಬಸವಧ್ಯಾನದಲ್ಲಿ. ಒಮ್ಮೆ ಶ್ರೀಮಠದ ಶಿಷ್ಯನೊಬ್ಬ ಬಂದು, ಗುರುಗಳು ನಿಮ್ಮಿಬ್ಬರನ್ನು ಬರಹೇಳಿದ್ದಾರೆ ಎಂದು ಶಿವಸ್ವಾಮಿಯವರಿಗೆ ತಿಳಿಸಿದನು. ದಂಪತಿಗಳು ಆತುರಾತುರದಲ್ಲಿ ಸಿದ್ಧರಾಗಿ ಗುರುಮಠಕ್ಕೆ ಧಾವಿಸಿದರು. ಬಂದಂತೆ ತನ್ನ ಪಯಣ ಮುಗಿಸಿ ಬಂದಿದ್ದ ಬಸವನನ್ನು ಕಂಡರು. ಬಂದ ದಂಪತಿಗಳ ಖುಷಿ ಹೇಳಲಾಗದಿರುವಷ್ಟು. ಹಿಂದಿರುಗಿ ಬಂದಿದ್ದ ಬಸವ ಗುರುಗಳಲ್ಲಿ ತನ್ನೆದೆಯ ಯೋಚನೆಯ ನಿವೇದಿಸಿಕೊಂಡ. ಗುರುದೇವ, ಆವರಿಸಿರಲು ಅಳುಕು ಹೊರಡುವ ಮೊದಲು ಹೇಳಲಾಗದೆ ಬಚ್ಚಿಟ್ಟುಕೊಂಡು ಉತ್ಸಾಹ, ಉಲ್ಲಾಸ, ಹುಮ್ಮಸ್ಸು ತೋರಿದ್ದೆ. ಆದರೆ ಕರುನಾಡ ಉದ್ದಗಲ ಸುತ್ತಿ ಬರಬೇಕೆನ್ನುವ ಆಸೆ ಹರಿವ ತೊರೆಯಾಗಿತ್ತು. ನನ್ನ ಕನ್ನಡ ನಾಡು ಬಹು ಸುಂದರ, ಕನ್ನಡ ಭಾಷೆ ಬಹು ಮಧುರ, ಎಲ್ಲರೆದೆಯನ್ನೂ ಸಿಹಿ ಮಾಧುರ್ಯದಲ್ಲಿ ಅಪಹರಿಸಿದೆ. ಈ ಕರುನಾಡಿನ ಉದ್ದಗಲದಲ್ಲಿ ಚಿನ್ನದೈಸಿರಿಯನ್ನು ಬೆಳೆಯಬಲ್ಲೆನು. ಆದರೆ ಸೋಮಾರಿತನದ ಹೊದಿಕೆಯನ್ನು ಹೊದ್ದಿರಬಾರದು. ಮೈ ಬಗ್ಗಿಸಿ ದುಡಿಯುವ ಕಷ್ಟ ಎಲ್ಲರ ಮನಕ್ಕೆ ಅಂಟಿಕೊಂಡಿದೆ. ದುರ್ವ್ಯಸನದ ನೇತಾರರು ಆಗಿಹರೆಲ್ಲರೂ. ಒಣ ರಾಜಕೀಯ, ಬಡ್ಡಿ ವ್ಯವಹಾರ, ಆಸ್ತಿ ಜಗಳ, ಜಾತಿ ದುರ್ಬುದ್ಧಿಗಳಲ್ಲಿ ದಿನದ ಅಮೂಲ್ಯ ಸಮಯವನ್ನು ಹಾಳುಗೆಡಹುತ್ತಿರುವರು. ಎಂತೂ ಹೊರುವುದು ಇವರನೆಂಬ ನೋವು ನಿರಂತರ ಕಾಡುತ್ತಿದೆ. ನಿರರ್ಗಳವಾಗಿ ಹೊರಬಂದ ಬಸವನ ಎದೆ ನುಡಿಯು ಗುರುವರರ ಮನಮುಟ್ಟಿತು. ಮುಗುಳ್ನಕ್ಕರು. ಬಸವ, ತಿರುಗಾಟದಿಂದ ಅನೇಕ ಬದುಕ ಪಾಠಗಳ ಕಲಿತಿರುವೆ. ಅವಕಾಶ ಸಿಕ್ಕಾಗಲೆಲ್ಲ ಪಾಠ ಮಾಡಿದ್ದಿರಲೂಬಹುದು. ಕಲಿಯುವ ಮನ ಇರುವವಗೆ 4 ಗೋಡೆಗಳ ನಡುವೆ ಕಲಿಯುವಂಥದ್ದೇನೂ ಇಲ್ಲ. ಬಯಲ ಆಲಯವು ಇನ್ನು ಮುಂದೆ ನಿನ್ನನ್ನು ತನ್ನೆಡೆಗೆ ಆಕರ್ಷಿಸುತ್ತಾ ಬೆಳೆಸಲಿದೆ. ಹೊಸ ಹೊಸ ವಿಚಾರಧಾರೆಗಳನ್ನು ಚಿಂತನೆಗೆ ಪ್ರೇರಕವಾಗುವಂತೆ ಬೆಳೆಸಿಕೋ ಬಸವ. ಅಂತರ್ದೃಷ್ಟಿಯಲ್ಲಿ ಕಂಡಂತೆ ಬಾಹ್ಯ ವಸ್ತುಗಳನ್ನು ನಿನಗೊಂದು ಅಚ್ಚರಿಯ ದೃಶ್ಯ ನೀನೇ ಅಚ್ಚರಿ ಪಡುವಂತೆ ಕಂಡುಬರುವುದು ಎಂದು ಮನತುಂಬಿ ಹರಸಿದರು. ದಿನಗಳು ಉರುಳಿದ್ದವು. ಎಲ್ಲರೂ ಬಸವನ ಮದುವೆಯ ಬಗ್ಗೆಯೇ ಚಿಂತಿಸುತ್ತಿದ್ದರು. ಮಂತ್ರಿ ಬಲದೇವರು ತಮ್ಮ ಪುತ್ರಿ ಗಂಗಾಂಬಿಕೆಯನ್ನು ಬಸವನಿಗೆ ಮದುವೆ ಮಾಡಿಕೊಡುವ ಚಿಂತನೆಯಲ್ಲಿ ಇದ್ದಾರೆಂಬ ಸುದ್ದಿಯೂ ಎಲ್ಲರ ಕಿವಿ ತಲುಪಿತ್ತು. ಬಸವನ ಮನದಲ್ಲಿ ಮಾತ್ರ ಸಂಸಾರ ಬಂಧನಕ್ಕೆ ಸಿಲುಕದೆ ಬ್ರಹ್ಮಚಾರಿಯಾಗಿ ಉಳಿಯಬೇಕು ಎನ್ನುವ ಆಸೆ. ಆದರಿದ್ದಕ್ಕೆ ಯಾರ ಸಮ್ಮತಿಯೂ ದೊರಕಿರಲಿಲ್ಲ. ಬಸವನ ಮನದಲ್ಲಿ ಚಿಂತೆಗಳ ಸಂತೆ. ನಾನೇನು ಮಾಡಲಿ ಎನ್ನುವ ಬಿಡುವಿರದ ತಹತಹಿಕೆ. ಅಕ್ಕನನ್ನು ಧಿಕ್ಕರಿಸಲಾಗದು, ಗುರುಮಾತನ್ನು ಮೀರಲಾಗದು. ಕಳವಳ ತಳಮಳದಿಂದ ವಿಲವಿಲನೆ ಒದ್ದಾಡತೊಡಗಿದನು. ಕೊರಗಿ ಬಳಲಿದನು. ನಟ್ಟಿರುಳ ಕಾಡಿನಲ್ಲಿ ತನ್ನ ಮನದ ಆಶಯವನ್ನು ಕಣ್ಮುಚ್ಚಿ ಬಿಟ್ಟಂತಾಯಿತು. ಗುರುವರರಿಗೆ ಬಸವನ ಅಯೋಮಯ ದುಸ್ಥಿತಿಯ ಅರಿವಾಯಿತು. ಕಳವಳಗೊಂಡರು. ಧೈರ್ಯ ತುಂಬಲು ನಿರ್ಧರಿಸಿದರು. ನಿಧಾನವಾಗಿ ಅವನಲ್ಲಿ, ಬಸವ, ನನ್ನ ಅಂತರಂಗದ ಆಸೆಯನ್ನು ನೀನು ನಡೆದರೆ ಹರ್ಷಿಸುವೆ. ಬದುಕ ಬವಣೆಗಳೆನ್ನುವ ಉರಿಯ ಆರಿಸಲು ನಿನಗೆ ಮನವಿದ್ದರೆ ನನ್ನ ಮಾತಿಗೊಪ್ಪಿಗೆ ನೀಡು ಎಂದರು. ಬಸವ ನಿಧಾನವಾಗಿ, ಕಾಯುವೆನು ಬರುವ ನಾಳೆಗೆ ಬಲು ಎಚ್ಚರದಿ ನಾವೆಯಂತೆ ಮುಂದುವರಿದು ತಮ್ಮಾಶಯವೇ ನನಗೆ ಆಶೀರ್ವಾದ. ಬದಲಿಸುವೆ ಬದುಕ ದಿಕ್ಕನ್ನು ಮನಸೋತು ನಿಮ್ಮ ಒಲವಿಗೆ ಎಂದನು. ಸುದ್ದಿ ಎಲ್ಲರಿಗೂ ತಲುಪಿತು. ಬಸವ ಒಳಗೊಳಗೆ ಎತ್ತೆತ್ತಲೋ ಸುತ್ತಿ ಸುತ್ತಿ ಸೋತ ವ್ಯಸ್ತ ಚಿತ್ತದ ಪರಿತಾಪವನ್ನು ಅನುಭವಿಸುತ್ತಿದ್ದನು. ಸಂಗಮೇಶ್ವರ ದೇವಾಲಯದಲ್ಲಿ ಮುಂಜಾವಿನ ಮಂಗಳಾರತಿಯನ್ನು ದಿಟ್ಟಿಸುತ್ತಿದ್ದಂತೆ ನಯನಗಳು ಮುಂಗಾರ ಧಾರೆಯಂತೆ ಧರೆಯ ಚುಂಬಿಸುತ್ತಿದ್ದವು. ಮನ ನುಡಿಯಿತು, ಸಿದ್ಧನಾಗಿಯೇ ನಾನು ಬಿಟ್ಟು ಹೋಗಲು ಸಂಗಮವ. ಅರಿತವರಾರಿಹರು ಕಾಲಗತಿಯೊಳಗಿರುವುದನ್ನು, ಅದರ ಆಚೆ ಇರುವುದನ್ನು. ಪ್ರಸಾದ ಸ್ವೀಕರಿಸಿ ಹೊರಬಂದವನು
ಬ್ರಹ್ಮಚಾರಿ ಬದುಕ ಕೊನೆಯ ನಮನವಿದು ಎಂದು ಗುರುಗಳ ಅಡಿಗಳಿಗೆ ಎರಗಿದನು. ಆಶೀರ್ವಾದ ಬೇಡಿದನು. ಗುರುವರರು ಮೌನದಲ್ಲಿ ಹರಸಿದರು. ಅಷ್ಟರಲ್ಲಿ ಸಂಗಮದ ಪರಿಚಿತರೆಲ್ಲರೂ ಅವನ ಸುತ್ತ ನೆರೆದರು. ನಾಗಮ್ಮ, ಶಿವಸ್ವಾಮಿ ಗುರುವರರ ಅಣತಿಯ ಅನುಸಾರ ತಮ್ಮಲವ ಸುತ ಚೆನ್ನ ಬಸವನನ್ನು ಗುರುಕುಲದಲ್ಲೇ ಬಿಟ್ಟು ತಾವು ಬಸವನೊಡನೆ ಹೊರಡಲು ಸಿದ್ಧರಾದರು. ಗುರು ಸಂಗಮೇಶ್ವರರು ಮಠದೆಡೆಗೆ ಹೆಜ್ಜೆ ಹಾಕಲು ಸೂರ್ಯದೇವ ಅವರ ಮೊಗ ಕಮಲದಲ್ಲಿ ಅರಳಬೇಕೆನ್ನುವ ಆಸೆ ತಾಳಿದನು. ಬಸವನೀಗ ಮಂಗಳವಾಡಿಯ ನಿವಾಸಿ. ಬಸವನ ಬಗ್ಗೆ ಕೇಳಿ ತಿಳಿದಿದ್ದ ದೊರೆ ಬಿಜ್ಜಳನು ಬಂದು ಭೇಟಿಯಾಗಲು ಹೇಳಿ ಕಳುಹಿಸಿದನು. ಮೊದಲ ಭೇಟಿಯಲ್ಲೇ ಇಬ್ಬರಲ್ಲೂ ಮನರೋಮಾಂಚನ. ಬಿಜ್ಜಳನ ಅಂತರಂಗದಲ್ಲಿ ಬಸವ ಬೆಳಕ ಪ್ರಜ್ವಲನೆ. ಬಿಸಿಲು ತಂಬಿಸಿಲಾಗಿತ್ತು. ಬಸವನ ಮನದಲ್ಲಿ ಪರಮ ಸುಖ ಸಾಗರವು ಸೆಲೆಯೊಡೆದು ಸಿರಿ ಬುಗ್ಗೆ ಚಿಮ್ಮಿ ಪುಟಿ ಪುಟಿದು ನೆಗೆದಂತಾಯಿತು. ತನಗೆ ತಾನೇ ಹೇಳಿಕೊಂಡ, ಇವರು ಅರಸರು, ನಾನವರ ಮಂತ್ರಿಯ ಮಗಳ ಗಂಡ ಆಗುವವನು. ನನ್ನಂತಹ 100,000 ಎಳೆಯರನ್ನು ಸಾಕಿ ಬೆಳೆಸಿದವರಿವರು. ಇವರ ಸಾಂಗತ್ಯ ಬದುಕದೀವಿಗೆ. ಇಂತಹ ಪರಮ ಪುರುಷರಿಂದ ಭೇಟಿಯ ಆಹ್ವಾನ ದೊರೆತದ್ದು ಬದುಕ ಸೌಭಾಗ್ಯ. ಕತ್ತಲೆಯ ಮುಸುಕನ್ನು ಕಿತ್ತೆಸೆದು ಮಹಾಬೆಳಕ ಅರಳಿಸುವ ಪ್ರಜ್ಯೋತಿ ಇವರೆಂದು ನನ್ನೆದೆಯ ಗರ್ಭಕ್ಕೆ ಅನಿಸುತ್ತಿದೆ. ಬಸವನನ್ನು ನೋಡುತ್ತಿದ್ದಂತೆ ದೊರೆ ಬಿಜ್ಜಳರ ಮನದಲ್ಲೂ ಅರಿವಾಗದ ಆನಂದ, ರೋಮಾಂಚನ, ತುಂಬು ಶರೀರಿ, ಬಿಗಿದ ಯೌವನ, ಅರಳಿದ ಮುಖಕಮಲ, ಅಂದದ ಕಿರುನಗೆ, ರಶ್ಮಿ ತಲೆಬಾಗಿದ ವಿನಯ ಬೆರಗಿನಲ್ಲಿ ದಿಟ್ಟಿಸಿದರು. ತನ್ನೆದುರು ನಿಂತು ಶಿರಬಾಗಿ ನಮಿಸಿದ ಬಸವನ ಕಂಗಳಲ್ಲಿ ಆಗಸದ ಸೂರ್ಯನ ಕಿರಣರಶ್ಮಿ ಕಂಡಂತಾಯಿತು. ಹೊಂಬಿಸಿಲು ಕೆಂಬಿಸಿಲಲ್ಲಿ ಸೇರಿ ಹೊಳೆದು ಸಂಧ್ಯಾರಾಗ ಹೊನ್ನ ಹೊಸಲೊಳಗೆದ್ದು ಮಾಣಿಕ್ಯ ದೀಪ್ತಿ ಮೋಡಿ ಮಾಡಿದಂತಾಗಿ ಮಿರಮಿರನೆ ಹೊಳೆದು ಕಳೆ ತುಂಬಿ ಬೆಳಗಿದವು ಕಂಗಳೆರಡು. ಬಿಜ್ಜಳರಸನ ಮನ ನುಡಿಯಿತು, ಸಾಧಾರಣದವನಲ್ಲ ನಿವ. ಸಿರಿಗಂಧ ಸಿಟ್ಟಾಗಿ ಪರಿಮಳವ ಬಿಟ್ಟಂತಿಹನು. ಯಾವುದೋ ಅರಿವಾಗದ ಶಕ್ತಿ ಇವನ ತನುವಿನಲ್ಲಿದೆ. ಹೊಳೆವ ಯಜ್ಞೇಶ್ವರನಾಗಿ ಉಕ್ಕಿಸಿಯನು ಭಯಭಕ್ತಿಯನ್ನು ನನ್ನೆದೆಯಲ್ಲಿ. ಹೊತ್ತೇರಿ ಹೊಳೆವ ಹೊಂಬಿಸಿಲು ಹರಿವ ಹೊನಲಾಗಿ ಹರುಷದುನ್ಮಾದವ ಹರಿಸಿ ಬೆಳಗಿದಂತಾಗಿದೆ ಎದೆಯಲ್ಲಿ. ಬಸವನೆಂದರೆ ಕಾರಿರುಳ ಕತ್ತಲಲ್ಲಿ ಹೊಳೆವ ಪ್ರಜ್ಯೋತಿ. ಜಗದ ಸುಖವೇ ತನ್ನ ಸುಖ ಎಂದು ಅರಳುತ್ತಿರುವ ನಿತ್ಯ ಪ್ರಣತಿ. ಇವಾಗಿಲ್ಲ ತನ್ನದೆಂಬುದು, ಇವಾಗಿಲ್ಲ ತನ್ನವರು ಎಂಬುವವರು. ಎಲ್ಲವೂ ಇವನದೇ, ಎಲ್ಲವೂ ಇವನವರೇ. ಬಂದಿಹನು ಸರ್ವಜನ ಹಿತಕ್ಕಾಗಿ, ಜನಹಿತದಲ್ಲಿ ತನ್ನ ಬದುಕು ಕಾಣಲೆಂದಾಗಿ. ವಿಶ್ವದ ಅನಂತ ಸತ್ಯ ಸೌಂದರ್ಯದಲ್ಲಿ ಕರಗಿ ಹೊಸ ಗಂಧ ಬೀರಿ ನಿತ್ಯ ಪರಿಪೂರ್ಣ ಬದುಕ ಬಾಳಲಿಕ್ಕಾಗಿ. ಹೊನಲಾಗಿ ಹರಿದು ಹಸಿರ ನಬ್ಬಿಸುವ ನೆಲ್ಲೆಲ್ಲೂ ಹೊತ್ತು ತಂದಿಹನಿಂದು ಬೆಳದಿಂಗಳ ಜ್ಯೋತಿರ್ಲಿಂಗವನು ಹೊಸತು ಕಳೆಯಿಂದ. ಏನೋ ಸಂಕೋಚದಿಂದ ತನ್ನನ್ನೇ ದಿಟ್ಟಿಸುತ್ತಿದ್ದ ಬಸವನ ಅಂತರಂಗದ ಚಡಪಡಿಕೆಯನ್ನು ಅರಿತು ಬಿಜ್ಜಳ ಇಂತೆಂದರು, ನಿಮಗಾವ ಚಡಪಡಿಕೆ ಬೇಡ. ನನ್ನ ಮನದಲ್ಲಿ ಮಾತು ಮೊಲ್ಲೆಯಾಗಿ ಅರಳಿದೆ. ಬಲದೇವರು ನಮಗೆ ಬಲು ಹತ್ತಿರದವರು, ಆತ್ಮೀಯ ಬಂಧು. ಇಲ್ಲಿರುವ ಕಸವಯ್ಯ ನನ್ನಾತ್ಮೀಯ ಬಂಧು. ನಮ್ಮೆರಡು ಕಣ್ಣುಗಳಿವರು. ನಾವು ದೊರೆತನ ಅನುಭವಿಸಲು ಮುಖ್ಯ ಕಾರಣರೂ ಇವರಿರುವರು. ನೀವೀಗ ನನ್ನ 3ನೇ ಕಣ್ಣಾಗಿ ಗೋಚರಿಸುತ್ತಿರುವಿರಿ. ಬಲದೇವರ ಅಳಿಯ ನೀವಾದುದರಿಂದ ನಮಗೆ ಬಲು ಹತ್ತಿರದವರಾದಿರಿ. ಎದೆಯ ತಟ್ಟಿದ ನೀವು ಬೆಸೆಯಬಲ್ಲಿರಿ ಹೊಸ ಅನುಬಂಧ. ನಮ್ಮೆದೆಯ ರಾಗಾನುಸಾರದಲ್ಲಿ ಬಸವ ಬಸವ ಎನ್ನುವ ನಿಮ್ಮ ಚಿತ್ಪ್ರಕಾಶ ಹೃದಯದಲ್ಲಿ ಬೆಳಗುತ್ತಿದೆ. ದೊರೆಗಳ ನುಡಿಗಳನ್ನು ಆಲಿಸಿ ಬಸವಣ್ಣನಲ್ಲಿ ಅಪೂರ್ವ ಚೈತನ್ಯ. ಅರಮನೆಯಿಂದ ತನ್ನ ಮನೆಗೆ ಬರುತ್ತಿದ್ದಂತೆ ನಡೆಯುತ್ತಿದ್ದ ಲೌಕಿಕ ವ್ಯವಹಾರಗಳ ಅರಿವಾಗಿ ಪರಿತಪಿಸಿದ. ಮನೆಗೆ ಬಂದವನು ಮನದ ರೇಜಿಕೆಯ ನೀಗಲು ಶಿವಧ್ಯಾನದಲ್ಲಿ ತಲ್ಲೀನನಾದ.
ಕಂಡುಂಡ ವೇದನೆಯ ನರಕವು ಆಗಸವೇ ಬಾಯ್ದೆರೆದು ಹಾಡಿದಂತೆ ದನಿಸಿತು. ವಿಷಯವೆಂಬ ಹಸುರನೆನ್ನ ಮುಂದೆ ತಂದು ಪಸರಿಸಿದೆಯಯ್ಯ. ಪಶುವೇನು ಬಲ್ಲುದು ಹಸಿರೆಂದಳಸುವುದು. ವಿಷಯರಹಿತನ ಮಾಡಿ ಭಕ್ತಿ ರಸವ ದಣಿಯ ಮೇಯಿಸಿ ಸುಬುದ್ಧಿಯನು ಹಾಲ ನೆರೆದು ನೋಡಿ ಸಲಹಯ್ಯ ಕೂಡಲ ಸಂಗಮದೇವ. ಬಸವ ಮೇಲೆದ್ದು ಹೊರಬಂದಂತೆ ಗಾನ ಧ್ಯಾನದಲ್ಲಿ ಲೀನಳಾದ ತನ್ನ ಅಕ್ಕನನ್ನು ಕಂಡನು. ಅಚ್ಚರಿಗೊಂಡನು. ಹತ್ತಿರ ಸಾಗಿ ಅವಳ ಮೈಕುಲುಕಿದನು. ಎಚ್ಚೆತ್ತ ನಾಗವ್ವೇ, ಬಸವ ನಿನ್ನ ಶುಶ್ರಾವ್ಯ ಕಂಠ ಸಿರಿಯಲ್ಲಿ ಹೊರಬಂದ ಹಾಡನ್ನು ಆಲಿಸುತ್ತಿರುವಂತೆ ನನ್ನನ್ನೇ ನಾನು ಒಂದು ಕ್ಷಣ ಮರೆತು ಬಿಟ್ಟೆ ಎಂದಳು. ಬಸವ ನಿಧಾನವಾಗಿ ನಡೆದುದೆಲ್ಲವನ್ನು ಅರುಹಿದನು. ಮತ್ತವನು ಇಂತೆಂದನು, ಅಕ್ಕ, ಮರೆತೆಲ್ಲ ಮನಬೇಗೆ ಕುಳಿತಂತೆ ನನ್ನಿಷ್ಟ ಎದೆದೈವ ಸಂಗಮನ ಧ್ಯಾನದಲ್ಲಿ ಅರಿವಿಗೆ ಬರದಂತೆ ಹೊರಬಂತು ವಚನ. ಬಂದ ವಚನವು ಸುತ್ತಿ ಬಳಲಿದ ಮನಕ್ಕೆ ನೆಮ್ಮದಿಯನ್ನು ನೀಡಿತು. ನಾಗವ್ವೆಗೆ ಇನ್ನೊಂದು ವಚನವನ್ನು ಆಲಿಸಬೇಕೆಂದು ವಾಸೆ ಮೂಡಿತು. ಕೇಳಿದಳು. ಬಸವ ಮತ್ತೊಂದು ವಚನವನ್ನು ಹಾಡಿದನು. ನಾಗಮ್ಮ ವಚನರಾಗ ಸಾಗರದಲ್ಲಿ ಮುಳುಗಿದಂತಿದ್ದಳು. ಹಾಡು ಮುಗಿದರೂ ಗುಡುವಿಕೆ ಅನುಗಾಲ ಎಂದೆನಿಸಿತು. ಮೌನ ಗಂಭೀರೆಯಾದಳು. ಬಸವ ಅಕ್ಕನನ್ನು ನೋಡುತ್ತಲೇ ಇದ್ದ. ಅಕ್ಕನಿಗೂ ತಮ್ಮ ಕಾಣಿಸುತ್ತಿದ್ದ. ಬಸವನಾಗಿ ಅಲ್ಲ, ಬಸವೇಶ್ವರನೆಂದಾಗಿ. ಸೂರ್ಯ ಮುಳುಗಿದನು. ಬಸವ ಬೆಳಗುತ್ತಿದ್ದನು. ನಾಗಮ್ಮ ಮನೆ ಕೆಲಸದಲ್ಲಿ ಮಗ್ನಳಾಗಿದ್ದಳು. ಆಗ ಆಪ್ತ ಸ್ನೇಹಿತೆಯರಾದ ಗಂಗಾಂಬೆ ಹಾಗೂ ನೀಲಾಂಬೆ ಬಂದರು. ನಾಗಮ್ಮ ಸಂತಸದಿಂದ, ತಂಪಾಯಿತು ನನ್ನೆದೆ ಈಗ, ನೀವಿಬ್ಬರೂ ಸದಾ ಜೊತೆಯಾಗಿಯೇ ಇರುವಿರೆಂದು ಮನ ನುಡಿಯುತ್ತಿದೆ. ಆದರೆ ಮನುಜರಿಚ್ಛೆಯನ್ನು ಮೀರಿ ನಿಲ್ಲುವ ವಿಧಿಯಿಚ್ಛೆ ಒಂದಿದೆ ಎನ್ನುವ ಅರಿವು ನನಗಿದೆ. ಕಂಡವರಾರಿಲ್ಲ ನಾಳೆ ಎಂತಿದೆ ಎಂಬುದನ್ನು. ಬರುವ ನಾಳೆಯನ್ನು ಆ ದರದಲ್ಲಿ ಬರಮಾಡಿಕೊಳ್ಳುವುದರಲ್ಲಿ ನಾವಿಂದೇ ಸಿದ್ಧರಿರಬೇಕು. ನುಡಿದಂತೆ ಅಕ್ಕನ ಸ್ವಗತ ನುಡಿಗಳಿಗೆ ಗಂಗೆ ನೀಲೆಯರು ಅಚ್ಚರಿಗೊಂಡರು. ಇಬ್ಬರನ್ನು ಅಡಿಗೆ ಮನೆಗೆ ಸ್ವಾಗತಿಸಿ ಮಂದಲಿಗೆಯನ್ನು ಹಾಸಿ ಉಪಚರಿಸುತ್ತಾ ಬಿಸಿ ಬಿಸಿ ಹಾಲಿನ ಆತಿಥ್ಯದಲ್ಲಿ ಸತ್ಕರಿಸಿ ತನ್ನ ಕರುಳ ಕುಡಿಗಳು ಇವರೆಂದು ತನ್ಮಯದಲ್ಲಿ ದಿಟ್ಟಿಸಿದಳು. ಮೂವರೂ ಮಾತನಾಡತೊಡಗಿದರು. ಮಾತನಾಡುತ್ತಲೇ ನಾಗವ್ವೆ ಸರಸರನೆ ಅಡಿಗೆಯ ಕೆಲಸವನ್ನು ಮುಗಿಸಿದಳು. ನೀಲೆ ರೇಗಿಸಿದಳು, ಅಕ್ಕ, ನಿಮಗಿಲ್ಲ ಅಡುಗೆಯ ಚಿಂತೆ, ಇನ್ನು ಮುಂದಕ್ಕೆ ಕೂತು ತಿಂದರಾಯಿತು. ಗಂಗೆ ವಹಿಸಿಕೊಳ್ಳುವಳು ಅಡುಗೆ ಮನೆಯ ಸುಪರ್ದಿಯನ್ನು. ತಕ್ಷಣ ಗಂಗೆ ಹೇಳಿದಳು, ಅಕ್ಕ ಮರೆಯದಿರಿ, ಎಲ್ಲಿ ಗಂಗೆ ಇರುವಳೋ ಅಲ್ಲಿ ನೀಲೆ ಇದ್ದೇ ಇರುತ್ತಾಳೆ. ಬಾಲ್ಯದಿಂದಲೂ ಹಂಚಿ ತಿನ್ನುವುದನ್ನು ನಾವು ಅಭ್ಯಾಸ ಮಾಡಿಕೊಂಡಿದ್ದೇವೆ. ಏನೇ ಸಿಕ್ಕರೂ ನಮ್ಮೀರುವರಿಗೆ ಅದರಲ್ಲಿ ಸಮಾನ ಪಾಲು. ನಾಗವ್ವೆಯ ಕಂಗಳಲ್ಲಾಗ ಹೊಸ ಬೆಳಕ ಕುಡಿಯೊಂದು ಹೊಳೆಯಿತು. ಮಾತು ಮುಂದಕ್ಕೆ ಮುಂದಕ್ಕೆ ಸಾಗುತ್ತಲೇ ಇತ್ತು. ಮಾತು, ಹಾಡು, ಹಾಡು, ಮಾತು. ಎಲ್ಲರೂ ತಲ್ಲೀನರು. ಮೂವರ ಮನದಲ್ಲೂ ಒಂದೇ ಮಿಡಿತ. ಎಲ್ಲಿ ನೀವೋ ಅಲ್ಲೇ ನಾವು. ನಾಗವ್ವೆ ಇಬ್ಬರಿಗೂ ಪ್ರೀತಿಯಿಂದ ಊಟಕ್ಕೆ ಬಡಿಸಿದಳು. ಊಟ ಮುಗಿಸಿ ಇಬ್ಬರೂ ಹೊರಟಂತೆ ಬೀಳ್ಕೊಂಡು ಅವರಿಬ್ಬರು ಮನೆಯ ಹೊಸ್ತಿಲು ದಾಟುವ ತನಕ ನಿಂತೇ ಇದ್ದಾಗ ಮನದಲ್ಲಿ ಮೂಡಿದ್ದು, ನನ್ನೆದೆಯ ದೈವವೇ, ಅಗಲಿಸದಿರು ನೀನೀ ಹೂವುಗಳ. ಮನೆಯಿಂದ ಹೊರಟ ಗೆಳತಿಯರು ಅರಮನೆಯ ಉದ್ಯಾನದತ್ತ ಸಂಜೆಯ ಸೊಬಗ ಉಣ್ಣಲು ಹೋದರು. ಗಂಗೆ ನಿಧಾನವಾಗಿ, ನೀಲೆ, ನನಗಂದು ಸಂಗಮದಲ್ಲಿ ಗುರುಗಳಾಡಿದ ಹೂವು ಎರಡಾದರೂ ಸೌರಭವೊಂದೇ. ಮಾತಿನ ಇಂಪನ್ನು ಮರೆಯಲಾಗುತ್ತಿಲ್ಲ. ನನ್ನ ಎದೆ ಬಡಿತ ಅರ್ಹುತ್ತಿದೆ. ನಾನಿರಲಾರೆ ನೀನಿಲ್ಲದೆ ಎಂದು. ನನಗೊಪ್ಪಿಗೆ ಇದೆ. ನೀನು ಒಪ್ಪಿದರೆ ಅದಕ್ಕೂ ಮೀರಿದ ಬದುಕ, ಬೇರಾವ ಸೌಭಾಗ್ಯವನ್ನು ನಾನು ಬಯಸಲಾರೆ. ನೀಲೆ ಏನೂ ಮಾತನಾಡಲಿಲ್ಲ. ಗಂಗೆಯನ್ನು ಮೌನದಲ್ಲಿ ಆಲಂಗಿಸಿದಳು. ಬಿಡೆನು ನಾನು ನಿನ್ನನು ಎಂದವಳ ಎದೆಬಡಿತ ಮಿಡಿಯುತ್ತಿರಲು
ಮಧುಮಾಸ ತೀಡಿತ್ತು ಜಗವನ್ನು ಜೇನಿನೊಳಗೆ ಅದ್ದಿ ತೆಗೆದಂತೆ. ಗಂಗೆ ನೀಲೆಯರು ನಾವು ಸದಾ ಒಬ್ಬರೊಡನೊಬ್ಬರು ಭಾವದಲ್ಲಿ ವಚನ ಸಾಮ್ರಾಜ್ಯದ ಅಧಿಪತಿಗಳಾಗಿದ್ದಂತೆ ಬಸವ ತನ್ನೊಳಗೆ ಚಿಂತಿಸುತ್ತಿದ್ದ. ಯಾವ ಬಂಡಿಯದು ಕರೆದೊಯ್ಯುತ್ತಿದೆ ಎನ್ನನ್ನು ಕಾಣದಿರುವ ದೂರ ತೀರಕ್ಕೆ ಎಂಬುದವನ ಆತಂಕವಾಗಿತ್ತು. 4 ಮಾಸಗಳ ಮಾಸದಿರುವ ಬೆಳವಣಿಗೆ ಕಾಣದಿರುವ ಅಚ್ಚರಿಗೆ ಒಳಗಾಗಿಸಿತ್ತು. ಮದುವೆಯೇ ಬೇಡ, ವಿದ್ಯಾಪೀಠದಲ್ಲಿ ಆಚಾರ್ಯನಾಗುವೆ, ಕಲಿತುದನ್ನು ಕಲಿಸುವೆ, ಮತ್ತಷ್ಟು ಕಲಿಯುವೆ ಎಂಬ ನಿರ್ಧಾರ ಗುರುಗಳ ಅಕ್ಕ ಬಾವಂದಿರ ಮಾತಿನೊತ್ತಾಯಕ್ಕೆ ಮಣಿದು ಮಾತ ಬದಲಾವಣೆಗೆ ಒಪ್ಪಿತ್ತು. ಆದರೀಗ ಗಂಗೆಯೊಡನೆ ನೀಲೆ. ಮದುವೆಗೆ 4 ದಿನಗಳು ಉಳಿದಿದ್ದವು. ಬಸವನ ಮನ ರಿಂಗಣ. ಹಗಲಿರುಳು ಕಳವಳದ ಕಾಳ್ಗಿಚ್ಚಿನಲ್ಲಿ ಕುದಿದು ಸುಟ್ಟು ಕರಕಲಾಗುವ ಬದಲು ನೆಮ್ಮದಿಯನ್ನು ಆವಾಹಿಸಿಕೊಂಡಿರಬೇಕು. ಮದುವೆಗೆ ಕೇವಲ 4 ದಿನಗಳು ಉಳಿದಿರುವಾಗ ಬರುವುದನ್ನು ಸ್ವೀಕರಿಸಲು ಸಿದ್ಧನಿರಬೇಕೇ ಹೊರತು ಅದು ಬೇಡ ಇದು ಬೇಡ ಎನ್ನಬಾರದು. ಬೇಡವೆಂದರೂ ಬಿಡಲಾರರು. ಬೇಡ ಎನ್ನಲು ಸರಿಯಾದ ಕಾರಣಗಳಿಲ್ಲ. ಬರುವವರು ಬರಲಿ, ನನ್ನವರಾಗಿರಲೆಂದು ನಿರ್ಧರಿಸಿದರೆ ಆನಂದದಿಂದ ಮೈಹಗುರ. ಬಂದವರು ತುಂಬುವರು ನನ್ನ ಬದುಕನ್ನು ಎಂಬ ನಿಜದರಿವು ಇರುವಲ್ಲಿ ಒಪ್ಪಿರುವ ಚಲುವೆಯರು ನನ್ನೆದೆಯ ಅರಗಿಣಿಯರಾಗುವರು. ಮನವು ಒಪ್ಪಿರುವಾಗ ನಾನಾವ ತಳಮಳದಿಂದಲೂ ಕಂಗೆಡಬಾರದು. ನಿರ್ಧಾರಕ್ಕೆ ಬಂದನು. ತನ್ನ ಮದುವೆಗೆ ಸಂಬಂಧಿಸಿ ಬಸವ ಹೀಗೆಂದನು: ಮದುವೆ ಎಂಬುದು 2 ಹೃದಯಗಳ ಮಿಲನ. ಇದರ ಅರಿವಿದ್ದರೆ ಯಾವ ಆಡಂಬರವನ್ನು ಬಯಸಲಾರರು. ನನಗೆ ಮದುವೆ ಕಾರ್ಯಕ್ರಮದ ಅದ್ದೂರಿಯ ವೈಭವ ಬೇಡ. ಧಾರೆ ಎರೆದು ಕೊಡಲಿ ಸಾಕು. ನನಗಾವ ಲೌಕಿಕದ ಬೇಕುಗಳ ಬಯಕೆಯಿಲ್ಲ. ಇಬ್ಬರನ್ನು ಜೊತೆಯಾಗಿ ಒಲವಿನಲ್ಲಿ ಪರಿಗ್ರಹಿಸುವಿ. ಯಾವ ಆಡಂಬರಗಳೂ ಬೇಡ. ಬರುವ ಸ್ನೇಹಿತರು ಅತಿಥಿಗಳಿಗೆ ಸವಿಯೂಟದ ವ್ಯವಸ್ಥೆ ಇರಲಿ. ಊರ ಪರ ಊರ ಬಡವ ಬಹುಜನರಿಗೆ ಧಾರಾಳವಾಗಿರಲಿ. ಬಂದು ಉಂಡು ತಣಿದು ಹರಸಲೆಮ್ಮನ್ನು ಬಹುಕಾಲ ಸುಖದಲ್ಲಿ ಬಾಳಿರೆಂದು. ಮದುವೆ ಮಂಟಪದಲ್ಲಿ ಗಂಗೆ ನೀಲೆಯರು ಜೋಡಿ ನಂದಾದೀಪಗಳಾಗಿ ಬೆಳಗುತ್ತಿದ್ದರು. ಮುಂದಿನ ಬೆಳಗುವಿಕೆ ಬಸವನೆದೆ ಅರಮನೆಯಲ್ಲಿ ಎಂದು ಸಂಭ್ರಮಿಸುತ್ತಿದ್ದರು. ಮದುವೆಗೆ ಬಂದ ರುದ್ರಮುನಿ ಶಿವಾಚಾರ್ಯರು ಗಂಗೆ ನೀಲೆಯರಿಗೆ ದೀಕ್ಷೆಯನ್ನು ನೀಡಿ ಇಷ್ಟಲಿಂಗವನ್ನು ಅನುಗ್ರಹಿಸಿದರು. ಕಾಪಾಡಲಿದು ನಿಮ್ಮನ್ನು ಅನವರತ ಸುಖ ಸಂಭ್ರಮದ ಬಾಳನಂದನದಲ್ಲಿ ಎಂದು ಹರಸಿದರು. ಬಸವ ಮದುವೆ ಮಾಡಲು ಬಂದಿದ್ದ ಪುರೋಹಿತರಲ್ಲಿ ನಿಮಗೆ ತಿಳಿದಿರಲಿ, ಹೋಮವನ್ನು ಮಾಡಿಸದಿರಿ, ಕೂಡಿಸದಿರಿ ನಮ್ಮನ್ನು ಬೆಂಕಿ ಎದುರು. ನಾನು ಉರಿವ ಅಗ್ನಿಕುಂಡವನ್ನು ಸುತ್ತಲಾರೆನು, ಸಮಿತ್ತುಗಳ ಆ ಅಗ್ನಿಗೆ ಆಜ್ಯವನ್ನಾಗಿಸಿ ಸುಡಲಾರೆನು. ಬಸವನ ಮಾತು ಕೇಳಿ ಶಾಸ್ತ್ರಿಗಳ ಎದೆ ನಡುಗಿತ್ತು. ಜೊತೆಯಲ್ಲಿದ್ದ ರಾಜಪುರೋಹಿತರು ದಂಗು ಬಡಿದಂತಿದ್ದರು. ಮದುವೆ ಮುಖ್ಯವೇ ಹೊರತು ಮದುವೆ ಮಾಡುವ ಶಾಸ್ತ್ರಗಳಲ್ಲ ಎಂಬ ಬಸವನೆದೆ ನಿಲುವಿಗೆ ಉತ್ತರಿಸಲು ಸೋತು ಹೋದರು. ಮಾತ ಚಕಮಕಿಯೂ ನಡೆಯಿತು. ಕೊನೆಗೆ ಪುರೋಹಿತರು, ಬಸವ, ನಿನ್ನಿಚ್ಛೆ ಏನೇ ಇರಲಿ, ಮೊದಲು ನಿನ್ನ ಕೈ ಹಿಡಿಯುವವರ ಮನದ ಅಭಿಪ್ರಾಯವನ್ನು ತಿಳಿಯೋಣ ಎಂದಂತೆ ಬಸವನೊಪ್ಪಿದನು. ಗಂಗೆ ನೀಲೆಯರಲ್ಲಿ ಕೇಳಲು ಏಕಸ್ವರನಾದ ಹೊಮ್ಮಿತು: ಬಸವ ಆಸೆಯೇ ನಮ್ಮಾಸೆ. ನಾವವರ ಸಹಧರ್ಮಿಣಿಯಾಗುವವರು. ಅವರೆಂತೋ ನಾವೂ ಅಂತೆಯೇ. ಅವರು ನಮ್ಮ ಕರ ಹಿಡಿದ ಭಾಗ್ಯ ನಮಗೊದಗಿದ್ದು ಬದುಕಿದ ಪುಣ್ಯ ವಿಶೇಷ. ಅವರ ಮಾತಿಗೆ ನಮ್ಮ ಮಾತೂ ಸೇರಿ ಒಂದಾಗುತ್ತದೆ. ಮದುವೆಯ ಸಂಭ್ರಮದಲ್ಲಿ ಮುಳುಗಿದ್ದ ಮಂಗಳವಾಡೆ ದಿನವಿಡೀ ಜಾಗರಣೆಯಲ್ಲಿ ಮುಳುಗಿತ್ತು. ದುಂಬಿಗಳಾಗಿ ಊರ ಜನ ಇಂದು ಸಿಗುವ ಮದುವೆಯೂಟದ ಸವಿಯು ಮುಂದೆ ನಾವಿರುವ ತನಕವೂ ಸಿಗಲಾರದು. ಭಾವದಲ್ಲಿ ದುಂಬಿಗಳಾಗಿ ಸಿಹಿ ಇರುವಲ್ಲೆಲ್ಲ ಹುಡುಕುಡುಕಿ ಹಾರಾಡುತ್ತಿದ್ದರು. ಬೀದಿ ಬೀದಿಗಳು, ಪೇಟೆ ಪೇಟೆಗಳು, ಅಂಗಡಿ ಮನೆಗಳು, ಉದ್ಯಾನ ಮೈದಾನ, ಅರಮನೆ ನೆಲೆಮನೆ, ಕಣ್ಣು ಹೋದೆಡೆಯಲ್ಲೆಲ್ಲ ಜನಸಂತೆ ತುಂಬಿ ತುಳುಕಿ ಸಂಭ್ರಮಿಸುತ್ತಿತ್ತು. ಎಲ್ಲರ ಮನದ ದನಿಯೂ ಕಳೆದಿಂದಿನ ರಾತ್ರಿ ಕಾಣುವೆವು ಬಸವನನ್ನು ಮಂಗಲದ ಮದುಮಗನಾಗಿ ಎಂಬುದಾಗಿತ್ತು. ಬಸವನ ಮನದಲ್ಲಿ ನಾಳೆಯಿಂದ ನಾನು ಸಂಸಾರಿ, ಗಂಗೆ ನೀಲೆಯರ ಮನದಲ್ಲಿ
ನಾಳೆಯಿಂದ ನಾವು ಬಸವನ ಅರ್ಧಾಂಗಿಯರು, ಅವನೆದೆಯ ಒಲವ ಅರಸಿಯರು. ಊರಿನ ಬೀದಿ ಬೀದಿಗಳಲ್ಲೆಲ್ಲ ಹಸಿರ ಹಂದರ, ಓಡಾಡುವವರಿಗೆ ಸುಖ ಇರಲೆಂದು ಉಪಾಹಾರ ಕೇಂದ್ರಗಳು, ಉಪಚಾರದೌತಣಗಳು. ಊರ ತುಂಬೆಲ್ಲ ನೃತ್ಯ, ಸಂಗೀತ, ಭಜನೆ, ಗಮಕ, ಸುಖತಾಗೋಷ್ಠಿ, ಬಯಲಾಟ, ಲಾವಣಿ, ಗೊಂಬೆಯಾಟ, ವಚನಗಾಯನ. ಈ ಸಂಭ್ರಮದ ಐಸಿರಿ ರಾತ್ರಿಯನ್ನು ಬೆಳಗಾಗಿಸಿತ್ತು. ಚಂದಿರ ನಾನು ಮದುವೆಗೆ ಹೋಗುವುದೆಂದು ಚಿಂತಿಸುತ್ತಿದ್ದಾಗ ಕುಣಿದು ಸುಸ್ತಾಗಿ ಬಂದ ಅರುಣನು ಹೊಸದಾದ ಉಡುಗೆ ಧರಿಸಿ ಬಸವನ ಉಡುಗೊರೆ ಇದು ಸಾರಿದ್ದನು. ಆಲಿಸಿ, ಶುಕ್ರ, ಮಂಗಳ, ಚುಕ್ಕಿ, ಚಂದ್ರ, ತಾರೆಗಳು ನಮಗಿಲ್ಲವೇ? ಕೇಳಲು ಮರುತ, ಏಕಿಲ್ಲ, ತಡೆಯಿರೀಗ 4 ಗಳಿಗೆಯ ಕಾಲ. ತರುವರದ ಅರಮನೆಯ ಆಳುಗಳೆನ್ನುತ್ತ ಹೊರಟನು. ರಾತ್ರಿ ಪಾಳಿಯ ಕೆಲಸವನ್ನು ಮುಗಿಸಿದವರು ಅಲ್ಲಿಯೇ ಕಾಯತೊಡಗಿದರು. ಶಿವಾಲಯದಲ್ಲಿ ಮಂಗಳ ವಾದ್ಯಗಳು ಮೊಳಗಿದವು. ಅದನ್ನನುಸರಿಸಿ ಊರ ದೇಗುಲಗಳೆಲ್ಲ ದನಿ ಮಾಡಿದವು. ಅರಮನೆಯಲ್ಲಿ ವಾದ್ಯಗಳ ಭೊರ್ಗರೆತ. ಚಿನ್ನಕ್ಕೆ ಮೆರುಗಿಟ್ಟಂತೆ ಅರುಣೋದಯವಾಗಿ ಶುಭ ಮುಹೂರ್ತಕ್ಕೆಲ್ಲರೂ ಕಾತರಿಸಿದ್ದರು. ಹೆತ್ತ ಮಗಳನ್ನು ಧಾರೆ ಎರೆಯಲು ಬಲದೇವ ಸಜ್ಜಾಗಿರಲು, ಸೋದರಿ ನೀಲೆಯನ್ನು ಧಾರೆ ಎರೆಯಲು ರಾಜಬಿಜ್ಜಳನೂ ಸಿದ್ಧನಾಗಿದ್ದನು. ಸ್ವೀಕರಿಸಲು ನಾಗಮ್ಮ ಶಿವಸ್ವಾಮಿ ತುದಿಗಾಲಲ್ಲಿದ್ದರು. ಪುರೋಹಿತರು ಕರೆದಂತೆ ಸಂತಸದ ಸುಖ ತೇಜದಲ್ಲಿ ಗಂಗೆ ನೀಲೆಯರು ಒಂದೆನುವ ನಗೆ ಮೊಗದಲ್ಲಿ ಸುರಸುಂದರಿಯಾಗಿ ಕಂಗೊಳಿಸುತ್ತಿದ್ದರು. ಅವರ ನಡೆ, ನಿಲುವು, ರೂಪ, ಮೊಗಕಾಂತಿ ಎಲ್ಲರ ಮನಸೂರೆಗೊಂಡಿತ್ತು. ಬಸವ ಬಹಳ ಭಾಗ್ಯಶಾಲಿ ಎಂಬುದು ಅಲ್ಲಿದವರ ಎದೆನುಡಿ. ಮಂಗಳ ವಾದ್ಯಗಳು ಮತ್ತೆ ಭೊರ್ಗರೆದವು. ಧರೆಗಿಳಿದ ಗಂಧರ್ವನ ಆಗಮನದ ಸೂಚನೆ ನೀಡಿದವು. ಸಿಹಿಮೊಗದ ಸಿರಿಬೆಳಕ ಬಸವನನ್ನು ಕಂಡಂತೆ ಅಚ್ಚರಿಯಲ್ಲಿ ಇವನನ್ನು ಇವರೀರುವರು ಒಪ್ಪಿದ್ದು ಭಾವವೆಲ್ಲರಲ್ಲಿ. ಇನ್ನು ಅನೇಕರು ಇರುವರಲ್ಲಿ ಬಸವನೊಪ್ಪಿದರೆ ಗಂಗೆ ನೀಲೆಯರ ಪಕ್ಷವನ್ನು ಸೇರುವವರು ಎಂದು ಅನೇಕರಿಗೆ ಅನ್ನಿಸುತ್ತಿತ್ತು. ಆಗ ಗಂಡು ಹೆಜ್ಜೆಯ ನಿರುಸುತ್ತ ಪುರುಷಾಕೃತಿಯ ಧರಿಸಿದ ಗಂಧರ್ವ ಮಂದಹಾಸದ ಮೋಹ ಮೋಡಿಯಲ್ಲಿ ಅವರೆದರು. ಕಂಡು ಬಸವನ ಸರಳತೆಯ ಬೇಕಿಲ್ಲ ಯಾವ ಅಲಂಕಾರ ಸಿಂಗರಿಸಲು ಇವನನ್ನು ಎಂದೆಲ್ಲರಿಗೆ ಅನ್ನಿಸಿತು. ಗಂಗೆ ನೀಲೆಯರನ್ನು ಬಸವನಿಗೆ ಧಾರೆ ಎರೆದು ಬಲದೇವ ಬಿಜ್ಜಳರು ಮನೆಯ ಬೆಳಕಾಗಿದ್ದವರು ಬೆಳಗಲಿನ್ನು ನಿಮ್ಮ ಮನೆಯನ್ನು ಮನವನ್ನು ಎಂದು ಹರಸಿದರು. ತನ್ನತ್ತೆಯರನ್ನು ಮಾತನಾಡಿಸುವ ಆಸೆಯಲ್ಲಿ ಚನ್ನಬಸವ ಓಡೋಡಿ ಬಂದನು. ಗಂಗೆ ನೀಲೆಯರು ಹತ್ತಿರಕ್ಕೆ ಕರೆದರು. ಬಂದವನನ್ನು ಮೃದುವಾಗಿ ತಬ್ಬಿ ತಮ್ಮ ಎನ್ನಲು ಚನ್ನಬಸವ ಪುಳಕಿತನಾದನು. ಮದುವೆ ಸಂಭ್ರಮ ಮುಗಿದು ಕೆಲವು ದಿನಗಳಾಗಿದ್ದವು. ಬಸವನಿಗೆ ತನ್ನೊಲವ ಎದೆ ದೈವ ಗುರುವರಿಯರನ್ನು ಕಂಡು ಅವರ ಆಶೀರ್ವಾದ ಪಡೆಯಬೇಕೆನ್ನುವ ಆತುರ, ತಳಮಳ. ಅವನ ಮನ ಪಿಸುಗುಟ್ಟಿತು. ಅಂತರಂಗರಾರಾಧ್ಯ ದೈವವರು ಮದುವೆಯಾದಂತೆ ಬರುವೆ ಎಂದಿದ್ದೆ. ಮನಮಬ್ಬು, ತನುಭಾರ, ಯಾವುದೋ ಸೂಚನೆಯ ತಳಮಳ. ಬುದ್ಧಿ ನಂದಿ ಹೋಗಿದೆ. ಭಾವ ಕತ್ತಲಿಸಿ ಎದೆಯ ಗೂಡು ಕತ್ತಲೆಯ ನಿವಾಸವಾಗಿದೆ. ಮನೆಯ ಹಿರಿಯರೆಲ್ಲರ ಒಪ್ಪಿಗೆ ಪಡೆದು ರಾಜ ಬಿಜ್ಜಳನಲ್ಲಿ ತೆರಳಿ ತನ್ನಾಸೆಯನ್ನು ತಿಳಿಸಂತೆ ಬಿಜ್ಜಳರಸ ಎಂತೆಂದರು. ಮನದಲ್ಲೆದ್ದ ಗಿರಿಭಾರವು ಹೊರೆ ಎಂದಾಗುವ ಮೊದಲು ಇಳಿಸದನ್ನು ತಾವು ಕೈಗೊಂಡ ನಿರ್ಧಾರ ಸರಿಯಾದುದು ಬಸವ. ಹೋಗಿ ಬನ್ನಿ. ನೀವು ಹಿಂದಿರುಗಿ ಬರುವ ದಿನವನ್ನು ನಾನು ಕಾಯುತ್ತಿರುವೆ ಎಂಬುದು ನಿಮಗೆ ನೆನಪಿರಲಿ. ನೀವು ಹಿಂದಿರುಗಿ ಬಂದ ನಂತರ ನಾನು ನೀಡಲಿರುವ ಹುದ್ದೆಯೊಂದನ್ನು ತಾವು ಒಪ್ಪಿಕೊಳ್ಳಬೇಕು. ಯಾವ ಕಾರಣಕ್ಕೂ ನೀವು ನನ್ನ ಮನವನ್ನು ಕಾಡುತ್ತಿರುವ ಆಸೆಯನ್ನು ಹದಗೆಡಿಸಬಾರದು. ನೀಲೆ ಪುನೀತಳಾಗಿ ಹೇಳಿ, ನಮ್ಮಲ್ಲೂ ಕಿರು ಕರುಣೆ ಇರಲಿ. ಗುರುಗಳನ್ನು ಕಂಡು ಪಡೆಯಿರಿ ಅವರ ಶುಭ ಹರಕೆಯನ್ನು. ನಮ್ಮ ನಮನವನ್ನು ಬೇಡುವ ಆಶೀರ್ವಾದವನ್ನು ತಿಳಿಸಿ ಅವರ ಹರಕೆ ಹಾರೈಕೆಯಿಂದ ನಮ್ಮ ರಾಜ್ಯವನ್ನು ಸುಲಭದಲ್ಲಿ ಎಲ್ಲರಿಗೂ ನೆರವಾಗುವಂತೆ ಮುನ್ನಡೆಸಲು ಸುಲಭ. ಬಸವ ಸಹಧರ್ಮಿಣಿಯರೊಡನೆ ಮಂಗಳ ವೇಳೆಯಿಂದ ಕಪ್ಪಡಿ ಸಂಗಮಕ್ಕೆ ಪ್ರಯಾಣ ಬೆಳೆಸಿದರು. ತನ್ನಕ್ಕನ ಮಾವನ ಮನೆಯಲ್ಲಿ ಉಳಿದುಕೊಂಡರು. ಬಸವ ಬರುವ ಸುದ್ದಿ ಗುರುಕುಲಕ್ಕೆ ಮೊದಲೇ ತಿಳಿದಿತ್ತು. ಬಂದವರು ಒಂದಷ್ಟು ಸಮಯ ಮನೆಯಲ್ಲಿ ವಿಶ್ರಮಿಸಿ
ನಂತರ ಗುರುಗಳೆಲ್ಲಿಗೆ ಹೋಗಿ ಅವರ ಆಶೀರ್ವಾದ ಪಡೆಯೋಣ ಎಂಬ ಭಾವದಲ್ಲಿದ್ದರು. ಆದರೆ ಕೆಲ ಗಳಿಗೆಯಲ್ಲೇ ಓಡೋಡಿ ಬಂದ ಗುರುಮಠದ ಆಳು ಬಸವಣ್ಣನವರ ಮನೆಯವರನ್ನು ಕಂಡು ಎಂದಿನಂತಿಲ್ಲ ಗುರುಗಳಿಂದು ಚಡಪಡಿಸುತ್ತಿಹರು, ತೊದಲುತಿಹರು. ಅವರ ಮೊಗದಲ್ಲಿ ಅರಿವಾಗದ ಆಸೆ ಮೂಡಿದೆ. ಆದರೆ ಹೇಳಲಾಗದ ದುರ್ಬಲತೆ ಅವರನ್ನು ಅಸಹಾಯಕರನ್ನಾಗಿಸಿದೆ. ಅವರ ಅದರವ ಗಮನಿಸಿದಂತೆ ಬಸವ 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 ಎನ್ನುತ್ತಿಹರು ಎಂದೆನಿಸಿದೆ. ಇಂದು ಬೆಳಿಗ್ಗೆ ಶಿವಪೂಜೆಯನ್ನು ಮುಗಿಸಿ ಮೇಲೆದ್ದವರು ಹಾಗೆಯೇ ಕುಸಿದು ಬಿದ್ದರು. ಶಿವಗುರು ಧಾವಿಸಿ ಮೇಲೆತ್ತಿ ಮಲಗಿಸಿ ವಿದ್ಯಾಪೀಠದ ವೈದ್ಯರಿಗೆ ಹೇಳಿ ಕಳುಹಿಸಿದಂತೆ ನಾನಿತ್ತ ಬಂದೆ ಬಸವರಸರನ್ನು ಕರೆಯಬೇಕೆಂದು. ಒಂದೇ ಉಸಿರಿನಲ್ಲಿ ಆಡಿದ ಮಾತುಗಳು ಬಸವನನ್ನು ಬರಮಾಡಿತು. ಮೊಗದಲ್ಲಿ ಅಪರಾಧಿ ಭಾವ. ಮಡದಿಯರಿಗೆ ನೀವೂ ಬನ್ನಿ ನುಡಿದು ಬರಬರನ ಹೆಜ್ಜೆಯನ್ನು ಹೊರಗಿಟ್ಟನು. ಗುರುಗಳ ಅನಾರೋಗ್ಯದ ವಿಷಯ ಸಂಗಮದಲ್ಲೆಲ್ಲ ಹರಡಿಯಾಗಿತ್ತು. ಮೊರೆವ ಶರದಿ ಅಲೆಗಳ ನಾಚಿಸುವ ಜನಮೊರೆತ. ಗುರುಕುಲದೆಡೆಗೆ ಧಾವಿಸಿದ ಪವನನು ಗಳಿಗೆ ಗಳಿಗೆಗೂ ಸುದ್ದಿಯನ್ನು ಬಿತ್ತರಿಸುತ್ತಲೇ ಇದ್ದನು. ಎಲ್ಲರ ಮನದಲ್ಲೂ ಭೀತಿ ಆವರಿಸಿತ್ತು. ನಮ್ಮ ಪಾಲಿಗಿನ್ನು ಗುರುಗಳಿಲ್ಲ ಭಾವ ಮೂಡಿದಂತೆ ಬಸವ ಬಂದ ಬಸವ ಬಂದ ಬೊಬ್ಬೆ. ಬಸವ ಒಳಹೊಕ್ಕನು. ಊರವರು ಮಠದ ಮುಂದಿನ ಅಂಗಳದಲ್ಲಿ ಗುರುಗಳ ಬಳಿ ಬಂದ ಬಸವ ಮೆಲ್ಲನೆ ಅವರ ಕರಗಳನ್ನು ತೀಡುತ್ತಾ ಕಾಲುಗಳನ್ನು ಒತ್ತತೊಡಗಿದ. ಮನದಲ್ಲೇನೋ ಅರಿವಾಗದ ಕಳವಳ ಕಸವಿಸಿ ಬಸವಣ್ಣನ ಸ್ಪರ್ಶ ಸುಖದಲ್ಲಿ ಗುರುವರಿಯರ ದೇಹದಲ್ಲಿ ಚಲನೆ ಕಾಣಿಸಿತು. ಕಣ್ದೆರೆದರು. ಬಸವ ಅವರ ಕಿವಿಯಲ್ಲಿ ಗುರುದೇವ ಆಯಾಸವೇ ಕೇಳಿದನು. ಗುರುಗಳು ನಿಧಾನವಾಗಿ ಸ್ವರವನ್ನು ಹೊರಗೆಳೆದು ಆಯಾಸವಿಲ್ಲ ಬಸವ, ಆಯಾಸ ಪರಿಹಾರವಾಗುವ ಕಾಲ ಸನಿಹದಲ್ಲಿದೆ ಪಿಸುಗುಟ್ಟಿದರು. ಬಸವ ನಡುಗಿದನು. ಗುರುಗಳು ಎಲ್ಲರನ್ನೂ ಬರಹೇಳಿದರು. ಬಂದಂತೆ ದಿಟ್ಟಿಸಿ ಮನ ತುಂಬಿಕೊಂಡರು. ಎಲ್ಲರನ್ನೂ ಹರಸಿದರು. ನಿಧಾನವಾಗಿ ಬಸವ ಇರುವ ಜಾಗದಲ್ಲಿ ಹಸಿರನ್ನು ಎಬ್ಬಿಸಲು ಮುಂದಾಗು. ನಿನ್ನ ಆದರ್ಶತನ ಎಲ್ಲರ ನರಳುವಿಕೆಯ ಯಾತನೆಗೆ ಪರಮೌಷಧವಾಗಲಿ. ನಿಂತ ನೆಲ ನಿನ್ನದಾಗಲಿ. ಜಯಶೀಲನಾಗು ಬಸವ. ಮರೆಯದಿರು ಎಂದೆಂದು ಉಂಡು ಉಣಬಡಿಸಲು ಯತ್ನಿಸಿದ ವಿಚಾರ ಚಿಂತನೆಗಳನ್ನು. ಕ್ರಾಂತಿ ಗೀತೆಯ ಹಾಡಿ ತಂಪಾದ ಕಾಂತಿ ಕಂಗೊಳಿಸಲಿ ಕಸ್ತೂರಿ ಕನ್ನಡ ನೆಲದಲ್ಲಿ. ಕಂಪನ್ನು ಒಗೆದಂತೆ ಕ್ರಾಂತಿಯ ಕಾಂತಿ ಧಾವಿಸುವರೆಲ್ಲರೂ ಕಾಶ್ಮೀರದಿಂದಲೂ ನಿನ್ನ ಆಸರೆಯ ಬಯಸಿ. ನುಡಿದವರು ಮತ್ತೂ ಮೆತ್ತನೆಯ ಸ್ವರದಲ್ಲಿ ಬಸವ ಹೊತ್ತು ಮುಳುಗುವ ಮೊದಲು ಮುಗಿಸಿರಬೇಕೆಲ್ಲ ಕೆಲಸವನ್ನು. ದುಃಖವಿದ್ದರೂ ನಿಲ್ಲಬಾರದಾವ ಕೆಲಸಗಳು. ಅಳುತಳುತ ನಿಲ್ಲುವ ಸಮಯವಲ್ಲವಿದು. ಅತ್ತರೆ ಬರಲಾರೆ ನೆನಪುಳಿಸಿ ಹೋಗುವ ನಾನು. ನುಡಿದು ಬೆಳೆದು ಮೊಳೆದ ಕಂಗಳನ್ನು ಮುಚ್ಚಿ ಧ್ಯಾನಸ್ಥರಾದರು. ಪ್ರಾಣ ಪಂಚಭೂತದಲ್ಲಿ ಲೀನವಾಯಿತು. ಮರುತನು ಇದನ್ನರಿತು ಬೀಸುವುದನ್ನು ಮರೆತನು. ಎಲ್ಲೆಲ್ಲೂ ಮೌನ, ಬರೀ ಮೌನ.